ನರೇಂದ್ರ ಮೋದಿ ಅವರನ್ನು ಬಹಳ ಹೊಗಳ್ತಾ ಇದ್ದಾರೆ, ಬಿಜೆಪಿಗೆ ಹೋಗ್ತಾ ಇದ್ದಾರೆ. ಹಾಗಂತಿಲ್ಲ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಗೆ ಹೋಗೋದಕ್ಕೆ ಅವರು ಸಿದ್ಧವಾಗಿದ್ದರೆ ನಾನು ಅವ್ರ ಜೊತೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ. ಸೊ ಇಡೀ ದೇಶ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಆಸೆ ವ್ಯಕ್ತಪಡಿಸುವಂಥ ಈ ಸಂದರ್ಭದಲ್ಲಿ ನಾನು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರಾಗೋದಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಡೆಯಿಂದ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಅವರು ಸಿದ್ಧ ಅಂತಂದರೆ ನಾನು ಸಿದ್ಧವಾಗಿದ್ದೇನೆ. ಇಲ್ಲಾಂದರೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ವತಿಯಿಂದ ನಾನು ಗೆದ್ದ ನಂತರ ಆದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೇನೆ. ಜಗದೀಶ್ ಮರಳಿ ವಾಪಸ್ ಕರ್ಕೊಂಡ್ಬಂದ್ರು, ಈಗ ನೆಕ್ಸ್ಟ್ ಜನಾರ್ದನ್ ರೆಡ್ಡಿ ಅವ್ರನ್ನ ಪ್ರಯತ್ನ ನಡೆದಿದೆ ಅನ್ನುವಂಥ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ. ಕಲ್ಯಾಣ ರಾಜ್ಯ ಇವತ್ತು ಡಿಸ್ಕಷನ್ಸು ನನ್ನ ಜೊತೆಯಲ್ಲಿ ಮಾತಾಡ್ತಾ ಇರೋದು, ಅದರಲ್ಲಿ ಏನು ಎರಡನೇ ಮಾತೇನಿಲ್ಲ. ಬಟ್ ಯಾವುದೇ ಒಂದು ಇದಕ್ಕೆ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡುವಂಥ ಒಂದು ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಯಾಕಂದರೆ ಇವಾಗ ನಾನು ಆ್ಯಕ್ಚುಲಿ 4-5 ಸೀಟಲ್ಲಿ ನಿಲ್ಲಬೇಕನ್ನೋದು ಏನಿತ್ತು, ಅವರು ಏನು ತೀರ್ಮಾನ ಮಾಡ್ತಾರೋ ಅವ್ರ ಜೊತೆಯಲ್ಲಿ ಮಾತುಕತೆ ಏನು ಫೈನಲ್ ಆಗುತ್ತೆ ಅದರ ಪ್ರಕಾರ ನಾನು ಹಾಗೇನಿಲ್ಲ ಸರ್, ಆ ರೀತಿ ಏನಿಲ್ಲ. ನಾನೇಂದರೆ ಇಡೀ ಕನ್ನಡ ನಾಡು ರಾಷ್ಟ್ರ ಶಾಂತಿಯುತವಾಗಿ ಒಳ್ಳೆಯ ಅಭಿವೃದ್ಧಿ ಪಥದತ್ತವಾಗಿ ಇಡೀ ದೇಶದಲ್ಲೇ ಒಳ್ಳೆ ಕೆಲಸಗಳಾಗಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.